ವೆಲ್ಕಮ್ ಟು ಫಾರೆಕ್ಸ್ ಫ್ರಮ್ ಝೀರೋ. ಫಾರೆಕ್ಸ್ ನ ಬೇಸಿಕ್ ಇಂದ ಕಲೀರಿ. ಫಾರೆಕ್ಸ್ ಓಲ್ಡ್ ಡೇ ಓಪನ್ ಇರುತ್ತೆ, ಆದ್ರೆ ಎಲ್ಲಾ ಟೈಮ್ ಟ್ರೇಡ್ ಮಾಡ್ಬೇಕಾ? ನೋ. ಪ್ರೊಫೆಷನಲ್ ಟ್ರೇಡರ್ಸ್ ಬೆಸ್ಟ್ ಟೈಮಿಂಗ್ ಹುಡುಕ್ತಾರೆ, ಯಾವ ಟೈಮಿಂಗ್ ಮಾಡ್ಬೇಕು ಅಂತ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ 3 ಮೇನ್ಲಿ ಇಂಪಾರ್ಟೆಂಟ್ ಸೆಷನ್ಸ್ ಇರುತ್ತೆ. ಫಸ್ಟ್ ಒನ್ ಏಷ್ಯನ್ ಸೆಷನ್ ಇರುತ್ತೆ, ಲಂಡನ್ ಸೆಷನ್ ಇರುತ್ತೆ, ಮೂರನೇದು ನ್ಯೂಯಾರ್ಕ್ ಸೆಷನ್. ಏಷ್ಯನ್ ಸೆಷನ್ ಟೋಕಿಯೋ ಮಾರ್ಕೆಟ್ ಓಪನ್ ಆಗುತ್ತೆ. ಇಂಡಿಯನ್ ಟೈಮಿಂಗ್ ಪ್ರಕಾರ ಬೆಳಿಗ್ಗೆ 5:30 AM ಟು 2:30 PM ತನಕ. ಯೂಶುವಲಿ ತುಂಬಾ ಸ್ಲೋ ಮೂಮೆಂಟಮ್ ಇರುತ್ತೆ, ಬೆಸ್ಟ್ ಫಾರ್ ಬಿಗಿನರ್ಸ್, ತುಂಬಾ ಲೋ ವಾಲಟಿಲಿಟಿ ಇರುತ್ತೆ. ನೆಕ್ಸ್ಟ್ ಲಂಡನ್ ಸೆಷನ್ ಮೋರ್ ಪವರ್ಫುಲ್ ಸೆಷನ್. ಇಂಡಿಯನ್ ಟೈಮಿಂಗ್ ಪ್ರಕಾರ ಮಧ್ಯಾಹ್ನ 12:30 PM ಟು ರಾತ್ರಿ 9:30 PM ತನಕ. ಬಿಗ್ ಬ್ಯಾಂಕ್ಸ್, ಇನ್ಸ್ಟಿಟ್ಯೂಷನಲ್ ಮನಿ ಫ್ಲೋ ಆಗುತ್ತೆ, ಅದಕ್ಕೋಸ್ಕರ ಮೂಮೆಂಟಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ನ್ಯೂಯಾರ್ಕ್ ಸೆಷನ್, ಅಂದ್ರೆ US ಸೆಷನ್. ಇಂಡಿಯನ್ ಟೈಮಿಂಗ್ ಪ್ರಕಾರ ಈವ್ನಿಂಗ್ 5:30 ಟು ನೈಟ್ 2:30 AM ತನಕ. US ನ್ಯೂಸ್ ರಿಲೀಸ್ ಆಗ್ತಿರುತ್ತೆ, ಹೈ ವಾಲಟಿಲಿಟಿ ಅಂಡ್ ತುಂಬಾ ಫಾಸ್ಟ್ ಮೂಮೆಂಟಮ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ಬೆಸ್ಟ್ ವಾಲಟಿಲಿಟಿ ಯಾವಾಗ ಬರುತ್ತೆ ಅಂತಂದ್ರೆ ಲಂಡನ್ ಸೆಷನ್ ಮತ್ತೆ ಬೆಸ್ಟ್ ವಾಲಟಿಲಿಟಿ ಯಾವಾಗ ಬರುತ್ತೆ ಅಂತಂದ್ರೆ ಲಂಡನ್ ಸೆಷನ್ ಮತ್ತೆ ನ್ಯೂಯಾರ್ಕ್ ಸೆಷನ್ ಓವರ್ಲ್ಯಾಪ್ ಆದಾಗ ಅಪ್ರಾಕ್ಸ್ಲಿ 5:30 PM ಟು 8:30 PM. ಅದಕ್ಕೋಸ್ಕರ ಸ್ಟ್ರಾಂಗ್ ಬ್ರೇಕ್ಔಟ್ಸ್, ಬಿಗ್ ಕ್ಯಾಂಡಲ್ಸ್, ಫಾಸ್ಟ್ ಮೂಮೆಂಟಮ್ ಇದೇ ಟೈಮ್ಗೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಳ್ಳೆ ಟ್ರೇಡರ್ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಲ್ಲ, ಅಪರ್ಚುನಿಟಿ ಹುಡುಕಿ ಆ ಟೈಮಿಗೆ ಟ್ರೇಡ್ ಮಾಡ್ತಾರೆ. ನೀವು ಯಾವ ಟ್ರೇಡಿಂಗ್ ಸೆಷನ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಕಮೆಂಟ್ ಸೆಷನ್ ಕಮೆಂಟ್ ಹಾಕಿ. ಇದೇ ತರ ಕಂಟೆಂಟ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.